ಹಿಂದೂ ಕಾರ್ಯಕರ್ತರಾದಂಥ ಸುಭಾಷ್ ಶೆಟ್ಟಿಯನ್ನು ಕೆಲವು ಜಿಹಾದಿ ಶಕ್ತಿಗಳು ಬಂದು ಓಪನ್ ಮಾರ್ಕೆಟ್ನಲ್ಲಿ ಕೊಚ್ಚಿ ಕೊಲೆಗೈದು ತಲವಾರವನ್ನು ಏನು ಜಳಪಿಸಿದಾರಲ್ಲ, ಇದರಿಂದ ಇಡೀ ನಾಗರಿಕ ಸಮಾಜ ನಲುಗಿ ಹೋಗಿದೆ. ಅದರಿಂದ ಹಿಂದೂಗಳು ಇದರಿಂದ ಭಾಳ ಭಯಭೀತರಾಗಿದ್ದಾರೆ. ಸಾಯಿಸೋದಕ್ಕಿಂತ ಮೊದಲೇ ಇನ್ಸ್ಟಾಗ್ರಾಮ್ನಲ್ಲಿ ಈ ಪ್ರಕಾರ ಡಿಕ್ಲೇರ್ ಮಾಡಿ ಅವ್ರನ್ನ ಸಾಯಿಸಿದ ಮೇಲೂ ಇನ್ನೊಂದು ಟಾರ್ಗೆಟ್ ಇದೆ ಅಂತ ಹೇಳಿ ಈ ರೀತಿ ಮಾಡೋದರಿಂದ ಇದು ಭಯವನ್ನು ಹುಟ್ಟಿಸಿ ಹಿಂದೂಗಳೆಲ್ಲ ಅಲ್ಲಿಂದ ಕಾಲು ತೆಗಿಬೇಕು ಅನ್ನುವಂಥ ಷಡ್ಯಂತ್ರ ಇದರಲ್ಲಿ ಇದೆ ಅಂತ ತಿಳಿದು ಬಂದಿದೆ. ಇನ್ನು ಎರಡನೆಯದು ಏನಂತ ಹೇಳಿದ್ರೆ, ಇದೇ ರೀತಿ ಮಂಗಳೂರೇನು ನಮಗೆ ದೂರಿಲ್ಲ, 3 ತಾಸಲ್ಲಿ ಹೋದರೆ ಮಂಗಳೂರು ಸಿಗ್ತದೆ. ಕರಾವಳಿ ಪ್ರದೇಶದಲ್ಲಾದ್ದರಿಂದ ಸಮಸ್ತ ಕರಾವಳಿಯವರು ಇದರಿಂದ ಭಯಭೀತರಾಗಿದ್ದಾರೆ. ಹಾಗಾಗಿ ಕಾರವಾರದಲ್ಲಿರ್ತಕ್ಕಂಥ ಹಿಂದೂಪರ ಸಂಘಟನೆಗಳೆಲ್ಲರೂ ಸೇರಿ ಇದರ ಕುರಿತು ಪ್ರತಿಭಟಿಸಬೇಕು ಅಂತ ಹೇಳಿ ನಾವು ನಮ್ಮ ಕೊಡಿಬೀರ ದೇವಸ್ಥಾನ ದಿಂದ ಪ್ರತಿಭಟನಾ ರ್ಯಾಲಿಯನ್ನು ತೆಗೆದು ಅದು ಸುಭಾಷ್ ಸರ್ಕಲಿಗೆ ಬರ್ತದೆ. ಬೆಳಿಗ್ಗೆ 9 ಗಂಟೆಗೆ ಇದು ಚಾಲುವಾಗ್ತದೆ. ಸುಭಾಷ್ ಸರ್ಕಲಿಗೆ ಬರ್ತದೆ, ಅಲ್ಲಿಂದ ಸವಿತಾ ಸರ್ಕಲಿಗೆ ಬರ್ತದೆ, ಆಮೇಲೆ ಹೆಂಜನಾಯಕ ರಸ್ತೆಯಲ್ಲಿ ಅದು ಸಾಗ್ತದೆ. ಅಲ್ಲಿಂದ ಅದು ಪಿಗಳೆ ರಸ್ತೆಗೆ ಹೋಗಿ ಅಲ್ಲಿಂದ DC ಅವರಿಗೆ ಮನವಿ ಕೊಡುವುದರ ಮುಖಾಂತರ ಪರ್ಯಾವಸಾನ ಆಗ್ತದೆ. ಈ ಕುರಿತು ನಾವು ಜನರ ಸಪೋರ್ಟನ್ನು ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕೇವಲ ಪ್ರತಿಭಟನೆ ಮಾಡಿದರೆ ಸಾಕಾಗುವುದಿಲ್ಲ, ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಸ್ವಯಂ ಸ್ಫೂರ್ತಿಯಿಂದ ನಾವೆಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡ್ತೀವಿ, ಹೋಟೆಲ್ ಬಂದ್ ಮಾಡ್ತೀವಿ, ಮಾರ್ಕೆಟ್ಗಳನ್ನು ಬಂದ್ ಮಾಡ್ತೀವಿ. ರಿಕ್ಷಾ ಡ್ರೈವರ್ ಸಹಿತ ಪಾಪ ಅವರು ಹೇಳ್ತಾ ಇದ್ದಾರೆ, ನಾವು ಬಂದ್ ಮಾಡ್ತೀವಿ 7ನೇ ತಾರೀಕಿಗೆ. ಇದು ಹಿಂದುತ್ವದ ಪ್ರಶ್ನೆ, ಇದು ಸಮಾಜದ ಪ್ರಶ್ನೆ, ಇದು ರಾಷ್ಟ್ರದ ಪ್ರಶ್ನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸುಖಿ ಸಾಮ್ರಾಜ್ಯ ಬೇಕು ಅಂತ ಹೇಳಿದ್ರೆ, ಸಾಮರಸ್ಯ ಬೇಕು ಅಂತ ಹೇಳಿದ್ರೆ ಇಂಥ ಹಲ್ಲೆಗಳಾಗುವುದು, ಕೊಲೆಗಳಾಗುವುದು ನಿಲ್ಲಬೇಕು. ಹಾಗಾಗಿ ಸಮಸ್ತ ಕಾರವಾರ, ಸಮಸ್ತ ಉತ್ತರ ಕನ್ನಡ ಜಿಲ್ಲೆ ಇವತ್ತು ಎದ್ದು ನಿಂತದೆ. 7ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಯಿಂದ ನಮ್ಮ ರ್ಯಾಲಿ ಪ್ರಾರಂಭ ಆಗ್ತದೆ DC ಆಫೀಸ್ನವರೆಗೆ. ಅದೇ ರೀತಿ ಜನರು ಏನು ಸಹಕಾರ ಕೊಡ್ತಾ ಇದ್ದಾರಲ್ಲ, ನಾವೆಲ್ಲ ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಬಂದ್ ಮಾಡಿ, ಕಾರವಾರವನ್ನು ಬಂದ್ ಮಾಡಿ ನಮಗೆ ಸಹಕಾರ ಕೊಡ್ತೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಯಾರಿಗೂ ಸಹಿತ ಒತ್ತಾಯ ಮಾಡ್ತಾ ಇಲ್ಲ, ಯಾರೇ ಸಹಿತ ಬಂದ್ ಮಾಡಿ ನಮಗೆ ನಮ್ಮ ರ್ಯಾಲಿಗೆ ಸಹಕಾರ ಮಾಡಿದರೆ ಅವರ ಸಹಕಾರವನ್ನು ನಾವು ಸ್ವೀಕರಿಸ್ತೇವೆ.